ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಪುಟಾಣಿ ಮಕ್ಕಳಿಗೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸತಿ ಅನಸೂಯಾದೇವಿ ನೀರನ್ನು ತೆಗೆದುಕೊಂಡು ಆ ಮಹರ್ಷಿಗ ಮೇಲೆ ನೀರನ್ನು ಚಿಮುಕಿಸಿದ್ಲು. ಆಗ ಏನಾಯಿತು? ಆಶ್ಚರ್ಯ! ಅವಳಲ್ಲಿ ಪಾತಿವ್ರತ್ಯ ಎಷ್ಟುಂಟು ನೋಡಿ, ಅವಳ ಗಂಡನ ತಪಶಕ್ತಿ ಎಷ್ಟುಂಟು ನೋಡಿ. ಒಮ್ಮೆಲೆ 3 ಶಿಶುಗಳು ವ್ಯಾ 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 ಅಂತ ಅಳಿಯೋಕ್ಕೆ ಶುರು ಮಾಡಿದರು. ಅದನ್ನು ನೋಡಿ ತುಂಬ ಖುಷಿಯಾಗೋಯ್ತು ಅವಳಿಗೆ. ಯಾರಿಗೆ? ಅನಸೂಯಾದೇವಿಗೆ. ಅಪ್ಪಿ ಮುದ್ದಾಡಿದ್ಲು. ಅಪ್ಪಿ ಮುದ್ದಾಡಿ ಅವಳನ್ನು ನಗಾಡಿಸಿ, ಅಯ್ಯೋ ಮಕ್ಕಳ, ಅಯ್ಯೋ ನನ್ನ ಭಾಗ್ಯವೇ ಅಂಥೇಳಿ ತುಂಬ ತುಂಬ ಅಂದರೆ ತುಂಬ ಖುಷಿಗೊಂಡ್ಳು. ಅಷ್ಟು ಖುಷಿ ಬಂದಂತಹ ಅವಳಿಗೆ, ಅಷ್ಟು ವಾತ್ಸಲ್ಯ, ಮಾತೃ ವಾತ್ಸಲ್ಯ ಬಂತಲ್ಲ ಅವಳಿಗೆ, ಅವಳ ಎದೆಯಲ್ಲಿ ಹಾಲು ಸುರಿಲಿಕ್ಕೆ ಪ್ರಾರಂಭವಾಯಿತು. ಮಾತೃ ವಾತ್ಸಲ್ಯದಿಂದ ಮಕ್ಕಳನ್ನು ತಬ್ಬಿ ಮುದ್ದಾಡಿ ಆ 3 ಮಕ್ಕಳಿಗೂ ಹಾಲನ್ನುಣಿಸಿದಳು ಅನಸೂಯಾದೇವಿ. ಎಷ್ಟು ನೋಡಿದರೂ ಕಡಿಮೆ. ಅಯ್ಯೋ ಮಕ್ಕಳ, ಅಯ್ಯೋ ನನ್ನ ಭಾಗ್ಯವೇ, ಅಯ್ಯೋ ನನ್ನ ಕಂದ. ಎಷ್ಟು ಮೊದಲೇ ಮಕ್ಕಳಿಲ್ಲ ಪಾಪ. ಮಕ್ಕಳಿಗಾಗಿ ಹಂಬಲಿಸ್ತಿದ್ದವಳು ಒಮ್ಮೆಲೆ 3 ಶಿಶುಗಳು, ಒಂದಲ್ಲ ಎರಡಲ್ಲ 3 ಶಿಶುಗಳನ್ನು ನೋಡಿ ಕಣ್ತುಂಬಿಕೊಂಡ್ಳು. ಖುಷಿಯೋ ಖುಷಿ, ಆನಂದವೋ ಆನಂದ. ಅವಳನ್ನು ಹಿಡಿಯೋವರೇ ಇಲ್ಲ. ಮಕ್ಕಳನ್ನು ಮುದ್ದು ಮಾಡೋದು, ಮಕ್ಕಳನ್ನು ಸ್ನಾನ ಮಾಡಿಸೋದು, ಮಕ್ಕಳನ್ನು ಮಲಗಿಸೋದು, ಲಾಲಿ ಹಾಡೋದು ಅವಳ ದಿನಚರಿ ಆಗೋಯ್ತು. 2-3 ದಿನ ಕಳೆದಿರಬಹುದು. ಅತ್ರಿ ಮನೆಗಳು ಹೊರಗಡೆಯಿಂದ ಬಂದರು ಆಶ್ರಮಕ್ಕೆ. ಆಶ್ರಮಕ್ಕೆ ಬಂದು ತಮ್ಮ ಮೆಟ್ಟಿಲನ್ನು ಹತ್ತಿದ್ದಾರೆ. ಆ ಕಡೆಯಿಂದ ಲಾಲಿ ಹಾಡು. ಅತ್ರಿ ಮನೆಯ ಹೆಂಡತಿ ಅನಸೂಯಾದೇವಿ ಏನು ಮಾಡಿದಳು ಗೊತ್ತಾ? ಆ ಮಕ್ಕಳನ್ನೆಲ್ಲ ಜೋಗಳ ಹಾಡಿ ಮಲಗಿಸ್ತಿದ್ದಾಳೆ, ಜೋಗಳ ಹಾಡ್ತಿದ್ದಾಳೆ. ಜೋ ಜೋ ಲಾಲಿ ನಾ ಹಾಡುವೆ, ದೈವ ಸ್ವರೂಪರೇ ನಿನ್ನ ತೂಗುವೆ. ಜೋ ಜೋ ಲಾಲಿ ನಾ ಹಾಡುವೆ, ದೈವ ಸ್ವರೂಪರೇ ನಿಮ್ಮ ತೂಗುವೆ. ನನ್ನ ಮನದಾಸೆ ಈಡೇರಿತು, ತಾಯಾಗೋ ಭಾಗ್ಯ ನನದಾಯಿತು. ಜೋ ಜೋ ಲಾಲಿ ನಾ ಹಾಡುವೆ, ದೈವ ಸ್ವರೂಪರೇ ನಿಮ್ಮ ತೂಗುವೆ. ಅತ್ರಿ ಮನೆಗಳು ಆಸರವನ್ನು ಕೇಳಿ ಒಂದು ಸಲ ಥಟ್ ಅಂತ ನಿಂತರು. ಯಾರಿರಬಹುದು? ಜೋಗಳ ಹಾಡು ಕೇಳ್ತಾ ಉಂಟಲ್ಲ ಅಂಥೇಳಿ ಅಷ್ಟೊತ್ತಿಗಾಗಲೇ ಮಕ್ಕಳನ್ನು ಮಲಗಿಸಿ ಬಂದಂತಹ ಅನಸೂಯ ಪತಿಯನ್ನು ಸ್ವಾಗತಿಸಿದ್ಲು, ಕುಂಡ್ರಿಸಿದ್ಲು, ಕುಡಿಲಿಕ್ಕೆ ಪಾನೀಯ ತಂದು ಕೊಡಲು, ಎಲ್ಲ ಉಪಚಾರ ಮಾಡಿದ್ಲು. ಏನು ಅನಸೂಯ, ಇಷ್ಟೊಂದು ಸಂತೋಷವಾಗಿದ್ದೀಯಲ್ಲ ನೀನು? ನಿನ್ನ ಮುಖ ನೋಡು, ಅರಳಿದ ಹೂವಿನಂತಿದೆ, ಮುದುಡಿದ ತಾವರೆ ಅರಳಿದಂತಿದೆ. ಏನು ವಿಶೇಷ? ಏನು ಸಂತೋಷ ಇದ್ದು ಮುಖದಲ್ಲಿ ಕಾಣ್ತದೆಯಲ್ಲ ಅಂತ ಅತ್ರಿ ಮನೆಗಳು ವಿಚಾರಿಸಿದಾಗ, ಅವಳು ಹೇಳಬೇಕೆನ್ನಷ್ಟರಲ್ಲಿ ಆ ಮಕ್ಕಳು ಅಳ್ಳಲಿಕ್ಕೆ ಶುರು ಮಾಡಿದ್ರು. ಕೂಡಲೇ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಮಕ್ಕಳನ್ನು ಮುದ್ದಿಸ್ಲಿಕ್ಕೆ ಹೋಗೇ ಬಿಟ್ಲು, ಎತ್ಕೊಂಬರ್ಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ. ಯಾಕೆಂದರೆ ಅಪರೂಪದ ಮಕ್ಕಳಲ್ವ, ಅವರನ್ನು ಮುದ್ದಾಡಲಿಕ್ಕೆ, ಸುಮ್ಮನಿರಿಸಲಿಕ್ಕೆ ಓಡಿ ಹೋದ್ಲು. ಅತ್ರಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನಾಸಕ್ತರಾದರು. ಓಹೋ, ವಿಷಯ ಇದಾ? ಹೀಗೆ ಉಂಟ ವಿಷಯ? ಈ ಮಕ್ಕಳು ಯಾರು ಎಂಬುದು ಗೊತ್ತಾಯಿತು ಅಂತ ಅಂದ್ಕೊಂಡ್ರು. ಯಾಕಂತ ನನಗೆ ದಿವ್ಯ ದೃಷ್ಟಿ ಉಂಟಲ್ವಾ,
ಅವಳ ತಪಶ್ಶಕ್ತಿಯಿಂದ ದೀವದೃಷ್ಟಿಯನ್ನು ಪಡ್ಕೊಂಡಿದ್ದಾರೆ ಅವರು. ಒಂದು ಕ್ಷಣ ಧ್ಯಾನ ಸತ್ತರಾದರೆ ವಿಷಯ ಎಲ್ಲ ಗೊತ್ತಾಗಿ ಬಿಡ್ತದೆ ಅವರಿಗೆ. ಅವರು ಸಂತೋಷಗೊಂಡರು. ಅನಸೂಯಾದೇವಿ ಸಂತೋಷವಾಗಿರೋದನ್ನು ನೋಡಿ ಅವಳೊಂದಿಗೆ ತಾವೂ ಸಂತೋಷಪಟ್ಟರು. ಈ ಕಡೆ ಮೇಲೆ ದೇವಲೋಕದಲ್ಲಿ ತ್ರಿಮೂರ್ತಿಯರ ಪತ್ನಿಯರು, ಅರೆ ನಮ್ಮ ಗಂಡ ಇನ್ನೂ ಬಂದಿಲ್ಲಲ್ಲ, ಎಲ್ಲಿ ಹೋದರು ಗಡಿಬಿಡಿ ಬಿದ್ದರು ಅವರು. ಯಾಕೆ 3 ದಿವಸ ಆಯಿತು, 4 ದಿವಸ ಆಯಿತು, ಇನ್ನೂ ಬರಲಿಲ್ಲ ನಮ್ಮ ಗಂಡಂದಿರು, ಎಲ್ಲಿ ಹೋದರು, ಬಾ ಹೋಗೋಣ ನೋಡ್ಕೊಂಡು ಬರೋಣ ಅಂಥೇಳಿ ಭೂಲೋಕಕ್ಕೆ ಬಂದರು. ಹಾಗಾದರೆ ತ್ರಿಮೂರ್ತಿಗಳ ಪತ್ನಿಯರಿಗೆ ತಮ್ಮ ತಮ್ಮ ಗಂಡಂದಿರು ಸಿಕ್ಕಿದ್ರಾ? ನಿಮಗೇನಾದರೂ ಗೊತ್ತಾಯ್ತಾ? ಗೊತ್ತಾದರೆ ಕಮೆಂಟ್ ಮಾಡಿ, ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು.